ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಬೆಂಗಳೂರಿಂದ 135 ಕಿಲೋಮೀಟರ್ ದೂರದಲ್ಲಿ ಇರುವ ಶಿವನ ಸಮುದ್ರ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಯಾವುದಪ್ಪ ಶಿವನ ಸಮುದ್ರ ಅಂತ ಅನ್ಕೋಬೇಡಿ, ಅದು ಯಾವುದು ಅಲ್ಲ, ಗಗನಚುಕ್ಕಿ ಮತ್ತೆ ಬರಚುಕ್ಕಿ ಫಾಲ್ಸ್. ನಾವು ಈ ವಿಡಿಯೋದಲ್ಲಿ ಯಾವ ರೀತಿ ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಶಿವನ ಸಮುದ್ರ ಫಾಲ್ಸ್ನ ಕವರ್ ಮಾಡೋದು ಅಂತ ನೋಡೋಣ. ಅದ್ರ ಜೊತೆ ಬಸ್ ಫೇರ್ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ನೋಡಿ, ನಾವಿವಾಗ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಕೊಳ್ಳೇಗಾಲಗೆ ಹೋಗೋ ಬಸ್ನ ಹತ್ಕೋಬೇಕು. ಬೆಂಗಳೂರಿಂದ ಕೊಳ್ಳೇಗಾಲಗೆ ಹೋಗೋ ಬಸ್ಸಸ್ ತುಂಬಾನೇ ಇದೆ. ನಾವು ಕೊಳ್ಳೇಗಾಲ ಬಸ್ನ ಹತ್ಕೊಂಡು ಸತ್ತೆಗಾಲ ಆ್ಯಂಡ್ ಪೋಸ್ಟ್ ಅಂತ ಟಿಕೆಟ್ ತಗೋಬೇಕು. ಬೆಂಗಳೂರಿಂದ ಸತ್ತೆಗಾಲ ಆ್ಯಂಡ್ ಪೋಸ್ಟ್ಗೆ ಒಬ್ಬರಿಗೆ 153 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬೆಂಗಳೂರಿಂದ ಸತ್ತೆಗಾಲ ಆ್ಯಂಡ್ ಪೋಸ್ಟ್ನ ರೀಚ್ ಆಗೋದಕ್ಕೆ ಬಸ್ಸಲ್ಲಿ 3.5 ಅವರ್ ಅಂತೂ ಆಗುತ್ತೆ. ಸತ್ತೆಗಾಲ ಆ್ಯಂಡ್ ಪೋಸ್ಟಿಂದ ಶಿವನ ಸಮುದ್ರಗೆ ಬರೀ 8 ಕಿಲೋಮೀಟರ್ಸ್ ಇರುತ್ತೆ. ಇನ್ ಕೇಸ್ ನಿಮಗೆ ಕೊಳ್ಳೇಗಾಲ ಬಸ್ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ಮಳವಳ್ಳಿ ಬಸ್ ಸಹ ಹತ್ಕೋಬಹುದು. ಮಳವಳ್ಳಿಯಿಂದ ಸತ್ತೆಗಾಲ ಆ್ಯಂಡ್ ಪೋಸ್ಟ್ಗೆ ಬರೀ 23 ಕಿಲೋಮೀಟರ್ಸ್ ದೂರ ಇರುತ್ತೆ. ಸೊ ಮಳವಳ್ಳಿಯಿಂದ ನೀವು ಸತ್ತೆಗಾಲ ಆ್ಯಂಡ್ ಪೋಸ್ಟ್ಗೆ ಹೋಗೋದಕ್ಕೆ ಬಸ್ಸಸ್ ನಿಮಗೆ ಸಿಗುತ್ತೆ. ಈ ಶಿವನ ಸಮುದ್ರಗೆ ಹೋಗೋದಕ್ಕೆ ನಮ್ಮ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇದೆ ಅಂತ ನಿಮ್ಗೆ ಗೊತ್ತಾ? ಬನ್ನಿ ಇವಾಗ ಅದ್ರ ಬಗ್ಗೆ ನೋಡೋಣ. ನಮ್ಮ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಡೈರೆಕ್ಟ್ ಆಗಿ ಗಗನಚುಕ್ಕಿ ಫಾಲ್ಸ್ ಹತ್ರನೇ ಈ ಬಸ್ಸು ಹೋಗುತ್ತೆ. ಈ ಬಸ್ಸು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ 9:30ಗೆ ಒಂದು ಮತ್ತೆ 10:30ಗೆ ಒಂದು ಇರುತ್ತೆ. ಗಗನಚುಕ್ಕಿ ಫಾಲ್ಸ್ ಹತ್ರ ದರ್ಗಾ ಇದೆ, ಅಲ್ಲಿಗೆ ಈ ಬಸ್ನ ಹಾಕಿರೋದು. ಈ ಬಸ್ಗಳು ಚಿಂತಾಮಣಿ ಮತ್ತೆ ಚಿಕ್ಕಬಳ್ಳಾಪುರ ಇಂದ ಬರುತ್ತೆ. ನಿಮ್ಗೆ ಈ ಬಸ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿ ನೀವು ಇದಕ್ಕೆ ಹೋಗ್ಬೋದು ಅಂದ್ರೆ ನೀವು ಇದ್ರಲ್ಲೇ ಬರ್ಬೋದು. ನೋಡಿ, ನಾವಿವಾಗ ಸತ್ತೆಗಾಲ ಆ್ಯಂಡ್ ಪೋಸ್ಟ್ ನ ರೀಚ್ ಆಗಿದ್ದೀವಿ. ಈ ಆ್ಯಂಡ್ ಪೋಸ್ಟ್ ಇಂದ ಶಿವನ ಸಮುದ್ರಗೆ ಹೋಗೋದಿಕ್ಕೆ ಬರೀ 8 ಕಿಲೋಮೀಟರ್ ಇರುತ್ತೆ. ಆ್ಯಂಡ್ ಪೋಸ್ಟ್ ಬಸ್ ಸ್ಟಾಪ್ ಅಲ್ಲೇ ನಿಮಗೆ ಶೇರಿಂಗ್ ಆಟೋ, ಅದ್ರ ಜೊತೆಗೇನೆ ನಾರ್ಮಲ್ ಆಟೋಸ್ ಕೂಡ ಸಿಗುತ್ತೆ. ಈ ಶೇರಿಂಗ್ ಆಟೋದಲ್ಲಿ ಪ್ಯಾಕೇಜಸ್ ಸಹ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ, ನಮ್ಮನ್ನ ಗಗನಚುಕ್ಕಿ, ಬರಚುಕ್ಕಿ ಮತ್ತೆ ಮಧ್ಯರಂಗ ದೇವಸ್ಥಾನ ಈ 3 ಪ್ಲೇಸಸ್ನು ಕವರ್ ಮಾಡೋದಿಕ್ಕೆ ಅವರು ಒಬ್ಬರಿಗೆ 100 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಒಂದು ಆಟೋದಲ್ಲಿ 10 to 12 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ನೀವು ಈ ರೀತಿ ಶೇರಿಂಗ್ ಆಟೋ ಪ್ಯಾಕೇಜಸ್ ಅಲ್ಲಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಇಂಡಿವಿಜುವಲ್ ಆದ್ರೂ ನೀವು ಮಾತಾಡ್ಕೊಂಡು ಹೋಗ್ಬೋದು. ನಾವಿವಾಗ ಹೋಗ್ತಾ ಇರೋದು ಶೇರಿಂಗ್ ಆಟೋದಲ್ಲಿ 100 ರುಪೀಸ್ನ ಕೊಟ್ಟು ಗಗನಚುಕ್ಕಿ, ಬರಚುಕ್ಕಿ ಅದ್ರ ಜೊತೆಗೆ ಮಧ್ಯರಂಗ ದೇವಸ್ಥಾನ ಸಹ ನೋಡೋದಕ್ಕೆ. ನೋಡಿ, ನಾವಿವಾಗ ಫಸ್ಟ್ ಗಗನಚುಕ್ಕಿ ವಾಟರ್ ಫಾಲ್ಸ್ ಹತ್ರ ಬಂದಿದೀವಿ. ಇನ್ ಕೇಸ್ ನೀವು ಡೈರೆಕ್ಟ್ ಬಸ್ ಅಲ್ಲಿ ಶಿವನ ಸಮುದ್ರ ಅಂದ್ರೆ ಗಗನಚುಕ್ಕಿ ಹತ್ರ ಬಂದಿದ್ದೀರಾ ಅಂತ ಅಂದ್ರೆ ಬಸ್ಸು ಇಲ್ಲಿಗೆ ಲಾಸ್ಟ್ ಆಗುತ್ತೆ. ನೀವು 9:30ಗೆ ಏನಾದ್ರೂ ಬಸ್ ಹತ್ತಿದ್ದೀರಾ ಅಂದ್ರೆ 1 ಗಂಟೆಗೆ ಇಲ್ಲಿ ಗಗನಚುಕ್ಕಿ ಹತ್ರ ಬರ್ತೀರಾ. ಇಲ್ಲಿ ನೀವು ಗಗನಚುಕ್ಕಿಯಲ್ಲಿ ನೋಡ್ಕೊಂಡು ಅದಾದ್ಮೇಲೆ ಇಲ್ಲಿಂದ 25 ರುಪೀಸ್ನ ಕೊಟ್ಟು ಬರಚುಕ್ಕಿ ಸಹ ನೋಡ್ಕೋಬಹುದು. ರಿಟರ್ನ್ ನೀವು ಬೆಂಗಳೂರಿಗೆ ಹೋಗೋದಿಕ್ಕೆ ಬಸ್ಸಸ್ಸು 2 ಗಂಟೆಗೆ ಒಂದು ಮತ್ತೆ 3 ಗಂಟೆಗೆ ಒಂದು ಇರುತ್ತೆ. ನೀವು ಅಷ್ಟರಲ್ಲಿ ಈ 2 ಪ್ಲೇಸ್ನ ಕವರ್ ಮಾಡಿದೀರಾ ಅಂದ್ರೆ ನೀವು ಇಲ್ಲಿಂದಾನೇ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಹೋಗ್ಬೋದು. ಇನ್ನು ಮುಗ್ದಿಲ್ಲ ಅಂತ ಅಂದ್ರೆ ನೀವು ಇಲ್ಲಿಂದ ಆ್ಯಂಡ್ ಪೋಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬೋದು. ಈ ಗಗನಚುಕ್ಕಿ ವಾಟರ್ ಫಾಲ್ಸ್ 90 ಮೀಟರ್ ಎತ್ತರ ಇದೆ. ಈ ಗಗನಚುಕ್ಕಿ ವಾಟರ್ ಫಾಲ್ಸ್ ನ ನೋಡೋದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಬೇಕಾಗಿಲ್ಲ. ಈಗ ನಾವು ಗಗನಚುಕ್ಕಿ ನೋಡ್ಕೊಂಡು ಆ ಕಡೆ ನಿಮ್ಗೆ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ಹೋಗ್ತೀವಿ. ಅದೇನೆ ಬರಚುಕ್ಕಿ. ಬರಚುಕ್ಕಿಯಲ್ಲಿ ಮಾತ್ರ ನಮ್ಗೆ ಎಂಟ್ರಿ ಫೀಸ್ 10 ರುಪೀಸ್ನ ಚಾರ್ಜ್ ಮಾಡಿದ್ರು. ಗಗನಚುಕ್ಕಿ ಮತ್ತೆ ಬರಚುಕ್ಕಿಯಲ್ಲಿ ಎರಡರಲ್ಲೂ ಸಹ ಕಾವೇರಿ ನದಿನೇ ನೋಡ್ತೀವಿ. ಈ ಬರಚುಕ್ಕಿ 69 ಮೀಟರ್ಸ್ ಇದೆ. ಈ ಶಿವನ ಸಮುದ್ರನ ವಿಶ್ವದ ಅತ್ಯುತ್ತಮ 100 ಜಲಪಾತಗಳಲ್ಲಿ ಈ ಶಿವನ ಸಮುದ್ರನು ಸಹ ಸೇರಿಸಿದ್ದಾರೆ.
ನಾವಿವಾಗ ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಎರಡನ್ನೂ ನೋಡಿಕೊಂಡು ಮಧ್ಯರಂಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯರಂಗ ದೇವಸ್ಥಾನನ ತೋರಿಸ್ಬಿಟ್ಟು ನಮ್ಮನ್ನ ಆ್ಯಂಡ್ ಪೋಸ್ಟ್ ಹತ್ರ ಬಿಡ್ತಾರೆ. ಆ್ಯಂಡ್ ಪೋಸ್ಟ್ ಇಂದ ನೀವು ರಿಟರ್ನ್ ಬೆಂಗಳೂರಿಗಾದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ಆ್ಯಂಡ್ ಪೋಸ್ಟ್ ಇಂದ ಬರೀ 23 ಕಿಲೋಮೀಟರ್ ದೂರದಲ್ಲಿರುವ ತಲಕಾಡ್ಗೆ ಸಹ ನೀವು ಹೋಗ್ಬೋದು. ಆ್ಯಂಡ್ ಪೋಸ್ಟ್ ಹತ್ರನೇ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ ಅಂದ್ರೆ ತಲಕಾಡ್ಗೆ ಹೋಗೋ ಬಸ್ ಸಿಗುತ್ತೆ. ಒಂದೇ ದಿನದಲ್ಲಿ ನೀವು ಗಗನಚುಕ್ಕಿ, ಭರಚುಕ್ಕಿ, ಮಧ್ಯರಂಗ ದೇವಸ್ಥಾನ ಮತ್ತೆ ತಲಕಾಡ್ನು ಸಹ ಕವರ್ ಮಾಡ್ಕೊಂಡು ಬರ್ಬೋದು. ನಿಮ್ಗೆ ಟೈಮ್ ಇತ್ತು ಅಂದ್ರೆ ಈ ಪ್ಲೇಸ್ನ ಕವರ್ ಮಾಡೋದು ಮರಿಬೇಡಿ. ಅದರಲ್ಲೂ ಈ ಟೈಮಲ್ಲಿ ಹೋದ್ರಿ ಅಂದ್ರೆ ನಿಮಗೆ ನೀರು ತುಂಬಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ. ಈ ವಿಡಿಯೋ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.